ಮಾವಯ್ಯ, ಕಾಫಿ. ಲಕ್ಷ್ಮವ್ವ, ನೀನಾದ್ರೂ ಹೊಸಿ ಕನಕಂಗ್ ಹೇಳ್ಬಾರ್ದಾಗಿತ್ತ? ಏನ್ ಹೇಳಿ ಮಾವಯ್ಯ, ನಿಮ್ ಮಗ ಬದಲಾಗೋವರೆಗೂ ಈ ಮನೆ ಪರಿಸ್ಥಿತಿ ಆಗ್ಲಿ, ನಿಮ್ ಕಷ್ಟ ಆಗ್ಲಿ, ಯಾವುದು ಬದಲಾಗೋ ಕಾಣಲ್ಲ. ತನ್ನ ಜವಾಬ್ದಾರಿ ಕಳ್ಕೊಳ್ಳೋದಕ್ಕೋಸ್ಕರ ನಮ್ಮಪ್ಪ ನನ್ನ ಈ ಮನೆಗೆ ಸೊಸೆಯಾಗಿ ಕಳಿಸಿದ್ರು. ನಿಮ್ ಮಗನಿಗೆ ಜವಾಬ್ದಾರಿ ಬರ್ಲಿ ಅಂತ ನನ್ನ ಜೊತೆ ಅವ್ರ ಮದ್ವೆನೂ ಮಾಡ್ಸದ್ರಿ. ಮಾವಯ್ಯ, ನಮ್ಮಪ್ಪ ಏನೋ ತನ್ನ ಜವಾಬ್ದಾರಿನ ಕಳ್ಕೊಂಡ್ಬಿಟ್ರು. ಆದ್ರೆ ನಿಮ್ ಮಗನ್ಗೆ ಜವಾಬ್ದಾರಿ ಬರೋದಿರ್ಲಿ. ನಮ್ಮಪ್ಪನ ಜವಾಬ್ದಾರಿ ಹೊರಗೆ ನನ್ನ ಹೆಂಡತಿನೊಬ್ಳು ಸೇರ್ಕೊಂಡ್ಬಿಟ್ಲಲ್ಲ, ನಮ್ಮಪ್ಪನಿಗೆ ಕಷ್ಟ ಆಗ್ತಿದೆಯಲ್ಲ ಅನ್ನೋ ಬೇಜಾರು ಇಲ್ಲ, ಕೊರಗೂ ಇಲ್ಲ. ಲಕ್ಷ್ಮವ್ವ, ನೀ ಹಿಂಗಳೋದ್ ಸರಿನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಏನವ್ವ ನೀನ್ ನನಗ್ ಬಾರ ಅಂತ ಯಾವತ್ತಾದ್ರೂ ಹೇಳಿದ್ದೀನೇನವ್ವ? ಚೇಚೆ, ನೀವ್ ಯಾವತ್ತೂ ಆ ರೀತಿ ಮಾತಾಡಿಲ್ಲ ಮಾವಯ್ಯ. ಕಷ್ಟ ಎಲ್ಲ ನನಗೆ ಇರ್ಲಿ, ಉಳ್ದವರೆಲ್ಲ ಚೆನ್ನಾಗಿರ್ಲಿ ಅನ್ನೋ ಮನಸ್ಸು ನಿಮ್ದು. ಆದ್ರೆ ನನಗೊಂದು ಮನಸ್ಸಾಕ್ಷಿ ಅನ್ನೋದಿದೆ ಅಲ್ವಾ? ಈ ಮನೇಲಿ ಒಂದ್ ತುತ್ತು ಬಾಯಿಗಿಡ್ಬೇಕಾದ್ರೂ ಇದನ್ ತಿನ್ನೋ ಹಕ್ಕು ನಿನಗಿದ್ಯಾ ಅಂತ ನನ್ನ ಮನಸ್ಸು ನನ್ನನ್ನೇ ಹಂಗಿಸ್ತಿರುತ್ತೆ ಮಾವಯ್ಯ. ತಪ್ಪು, ನೀ ಮಾಡ್ತಿರೋದು ತುಂಬಾ ತಪ್ಪು. ಮಗ ನಮ್ಮವನಾದ್ಮೇಲೆ ಸೊಸೆನೂ ನಮ್ಮೋಳೆ ಅಲ್ವಾ? ಸೊಸೆ ನಮ್ಮೋಳಾದ್ಮೇಲೆ ಸೊಸೆಗುಟ್ಟೋ ಮಗುನೂ ನಮ್ದೇ ಅಲ್ವಾ? ಯುಗಾದಿ, ಸಂಕ್ರಾಂತಿ, ದಸರಾ, ದೀಪಾವಳಿ, ನಾನು ಈ ಮನೆಗೆ ಬಂದಾಗಿದ ಎಲ್ಲಾ ಹಬ್ಬಗಳು ಬರ್ತಾ ಇದೆ, ಹೋಗ್ತಾ ಇದೆ. ಆದ್ರೆ ನಿಮಗ್ ಮಾತ್ರ ಒಳ್ಳೆ ದಿನನೂ ಬರ್ಲಿಲ್ಲ, ಈ ಮನೇಲಿರೋ ತೊಂದರೆಗಳು ಸರಿ ಹೋಗ್ಲಿಲ್ಲ. ಒಬ್ಬ ಒಳ್ಳೆ ಮಗನಾಗಿ ಕೈ ತುಂಬಾ ದುಡ್ದು ಅಪ್ಪ ಅಮ್ಮನ ಹೆಂಡತಿನ ಸಾಕೋದಂತೂ ನಿಮ್ಮಿಂದ ಆಗ್ಲಿಲ್ಲ. ನನಗೆ ಗೊತ್ತಾಗೋಯ್ತು. ನಿಮ್ ತಂದೆಗೆ ಹುಷಾರಿಲ್ಲ, ಅವ್ರ ಆರೋಗ್ಯ ವಿಚಾರಿಸ್ಕೊಳಕ್ ಆಗದಿರಷ್ಟು ಸೋಂಬೇರಿತನ ನಿಮ್ಗೆ? ಅಥವಾ ಹೆತ್ತವ್ರು ಅಂದ್ರೆ ಅಷ್ಟೊಂದು ತಾತ್ಸಾರನ? ಹೆಣ್ಮಗಳಾಗಿರೋಳು ತನ್ನ ತಂದೆ ಇಂಥ ಪರಿಸ್ಥಿತಿಲಿ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಲೀವ್ ಲೆಟರ್ ಬರ್ಕೊಂಡು ತಗೊಂಡೋದ್ಲು. ನೀವು ಮನೇಲಿ ಕುತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕಾಗಿತ್ತು? ಅಪ್ಪನ ಪ್ರೀತಿಯಿಂದ ನೋಡ್ಕೊಳಕ್ ನೀನಿದ್ಯಾ, ಅವ್ರ ಮುದ್ದಿನ ಮಗಳು ಕನಕ ಇದ್ದಾಳೆ. ನಿಮ್ಮಿಬ್ಬರ ಸೇವೆನೆ ಅಪ್ಪಂಗ್ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟಿದೆ. ಅದ್ರ ಮಧ್ಯೆ ಈ ಅಮ್ಮನ ಸೇವೆ, ಅಜ್ಜಿ ಸೇವೆ ಬೇರೆ. ಇದೆಲ್ಲದ್ರ ನಡುವೆ ಈ ಕುಬೇರನ್ ಸೇವೆನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅವ್ರವ್ರ ಗ್ರಾಚಾರನ ಅವ್ರವ್ರೆ ಅನುಭವಿಸ್ಬೇಕು. ಬಿಲ್ಗೇಟ್ಸ್ಗೆ, ಬಫೆಟ್ಗೆ ಮಧ್ಯ ನಾವೇನ್ ಮಾಡಕ್ಕಾಗತ್ತೆ? ಹೋಗ್ಲಿ, ಇದನ್ನಾದ್ರೂ ಮಾಡಕ್ಕಾಗತ್ತಾ? ಐ ಆಮ್ ಬಾರ್ನ್ ಟು ರೂಲ್ ಅಂಡ್ ಎಂಜಾಯ್. ದೇವ್ರು ನಮ್ಗೆ ಯಾವ್ದಕ್ ಕಡಿಮೆ ಮಾಡಿದ್ರು ಅದಕ್ಕೆ ಕಡಿಮೆ ಮಾಡೋದಿಲ್ಲ. ಲಕ್ಷ್ಮಿ, ನೀನ್ ಅವನ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾ ಇದೀಯ. ಕಟ್ಕೊಂಡ್ ಗಂಡನ್ ಬಗ್ಗೆ ಹೀಗೆಲ್ಲ ಮಾತಾಡೋದು ಸರಿಯೇನೆ? ಹೌದು ಕಣೆ ಹುಡುಗಿ, ಗಂಡ್ಸು ಗಂಡ್ಸಯ್ಯ. ಮನೇಲಿ ಕುಂತಿದ್ರು ಗಂಡ್ಸಯ್ಯ, ಆಚೆ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರು ಗಂಡ್ಸಯ್ಯ. ಹೌದೌದು, ಇಂಥ ಗಂಡಸರ ನಂಬ್ಕೊಂಡು ಕೂತ್ಕೊಳ್ಳೋ ನಮ್ಮಂತ ಹೆಂಗಸರು ಬದುಕು ಒಂದ್ ಬದುಕ. ನೋಡಿಯತ್ತೆ, ನಿಮ್ ಮಗನಿಗೆ ಆ ಬ್ರಹ್ಮನೇ ತನ್ನ ಆಡಳಿತ ಮುಗಿಸಿ ರಿಟೈರ್ಡ್ ಆದ್ರೂ ಬುದ್ಧಿ ಬರಲ್ಲ ಬರಲ್ಲ ಬರಲ್ಲ. ಚಲ್ವಾ ಮಾವ, ಚಲ್ವಾ ಮಾವ.
ಶಾರದಾ ಆಂಟಿ, ಯಾರಿದ್ದೀರಿ ಮನೇಲಿ? ಆಹಾ, ರಾಗಿ ರೊಟ್ಟಿ ವಾಸನೆ ಗಮ್ ಕೊಡ್ತಾ ಇದೆ. ಈ ಸುವಾಸನೆನೆ ಮೂಗಿಂದ ಕಿವಿ ತನಕ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಈ ಮನೆ ಜನ. ಅದಕ್ಕೆ ಯಾರಿಗೂ ನನ್ ಕೂಗೆ ಕೇಳಿಸಿಲ್ಲ ಅಂತ ಕಾಣುತ್ತೆ. ಇರ್ಲಿ, ಮಾಡ್ತೀನಿ. ಗಿರಿ ತಗೋ, ಆರೈತದೆ, ಬಿರ್ನ್ ತಿನ್ನು. ಆಹಾ, ಇಂಥ ಗಮನಿರೋ ರೊಟ್ಟಿನ, ಅದು ಶಾರದಾ ಆಂಟಿ ತಮ್ಮ ಕೈಯಾರ ಮಾಡಿರೋ ರೊಟ್ಟಿನ ನಿನಗ್ ಮೊದ್ಲು ತಿನ್ನಕ್ ಬಿಟ್ಬಿಡ್ತೀನಾ? ಏ ಕನಕ, ನೀನ್ ಯಾವಾಗ್ಲೇ ಬಂದೆ? ರಾಗಿ ರೊಟ್ಟಿ ಘಮ್ಲು ನಮ್ ಮನೆವರೆಗೂ ಬಂದ್ ನನ್ನ ಹೇಳ್ಕೊಂಡ್ ಬಂತು. ಏನ್ ಆಂಟಿ, ನೀವ್ ನನಗೆ ಈ ತರ ಮೋಸ ಮಾಡ್ಬೋದಾ? ನಿಮ್ ಮನೇಲಿ ರಾಗಿ ರೊಟ್ಟಿ ಮಾಡಿ ನನಗ್ ಹೇಳ್ದೆ, ನನಗ್ ಕೊಡ್ದೆ, ನಿಮ್ ಮಗನಿಗೆ ಹೇಗ್ ಕೊಟ್ಬಿಡ್ತೀರಿ? ಏನಪ್ಪ ಗಿರಿ, ಅವ್ರೇನೋ ಕೊಟ್ರು, ನೀನ್ ನನಗ್ ಬಿಟ್ಟು ಹೇಗ್ ತಿಂತೀಯ? ನಾಚಿಕೆ ಆಗಲ್ಲ ನಿಂಗೆ? ಇಲ್ಲ ಕಣೆ, ನಾನ್ ತಿಂಡಿ ತಿಂದ ತಕ್ಷಣ ನಿನಗ್ ನಾನು, ನಿಮ್ಮಪ್ಪಂಗ್ ನಮ್ಮಪ್ಪ ತಿಂಡಿ ತಂದ್ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅಷ್ಟ್ರಲ್ಲಿ ನೀನೇ ಬಂದ್ ಇಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದ್ಯಾ ಅಷ್ಟೇ. ಚಲ್ವಾ ಮಾವ, ನಿಮ್ ಮಗನ್ಗೆ ಈ ಕತೆ ಎಲ್ಲ ಬೇಡ ಅಂತ ಹೇಳಿ ಮೊದ್ಲು ಕನಕಾದೇವಿ ತಿನ್ ತೃಪ್ತಿಯಾಗಿ ಆಮೇಲೆ ಅಕಸ್ಮಾತ್ ಉಳಿದ್ರೆ ತಿನ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿ. ಕೇಳಿಸ್ತೇನೋ ಗಿರಿ? ಕೇಳಿಸ್ತು. ಕನಕಾದೇವಿಯವರು ಮೊದ್ಲು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಸಂತೃಪ್ತಿ ಆಗ್ಲಿ, ಆಮೇಲೆ ನಾನ್ ತಿಂತೀನಿ. ಅದು ಉಳಿದ್ರೆ ಸರಿ, ಇಲ್ಲಿ ಉಳಿಲಿಲ್ಲ ಅಂದ್ರೆ ಏನು? ನಿಮ್ಮನೇಲೇ ಇಳಿಸ್ತೀನಿ. ನನ್ಗೇನ್ ತಿನ್ನಕ್ ಒಂದೇ ಮನೆ ನರೋದು, ಎರಡೆರಡು ಮನೆ ಇದೆ. ಎಲ್ ಬೇಕಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊಬಹುದು ಅಷ್ಟೇ. ಕರೆಕ್ಟ್, ನೀನ್ ಅಲ್ಲಿಗೆ ಬಂದ್ ತಿನ್ನು. ಆಂಟಿ, ನಂಗೆ ಇನ್ನೊಂದು ರೊಟ್ಟಿ, ಹಾಗೆ ಸ್ವಲ್ಪ ಬೆಣ್ಣೆ ಚಟ್ನಿ. ಲೇ ಗಿರಿ, ನಿನ್ ಬಿಸ್ನೆಸ್ ಈಗಿಂತ ಚೆನ್ನಾಗ್ ಆಗ್ಬೇಕು ಅಂದ್ರೆ ನನ್ನೊಂದ್ ಐಡಿಯಾ ಇದೆ, ಮಾಡ್ತೀಯಾ? ಹೇಳು ನೋಡೋಣ. ಗಿರಿ, ಶಾರದಾ ಆಂಟಿ ಮಾಡೋ ರೊಟ್ಟಿನ ಒಂದ್ ದೊಡ್ಡ ಹಾಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡು, ಅದ್ರ ಜೊತೆಗೆ ಚಟ್ನಿನು ಬೆಣ್ಣೆನು ಇನ್ನೊಂದ್ ಬಾಕ್ಸ್ ಅಲ್ಲಿ ಇಟ್ಕೊಂಡು, ಸೈಕಲ್ ಹತ್ಕೊಂಡು ಬಿಸಿ ಬಿಸಿ ರಾಗಿ ರೊಟ್ಟಿ ಅಂತ ಕೂಗ್ತಾ ಹೊರಟ್ಬಿಡು. ಆಗ ಹೋಟ್ಲಲ್ಲಿ ತಿಂತಾರೋ ಜನ ತಾವ್ ತಿಂತಾರೋದನ್ನ ಬಿಟ್ಟು ನಿನ್ ಹತ್ರ ಓಡ್ ಬಂದ್ಬಿಡ್ತಾರೆ. ಆಗ ನಿನ್ ಸಂಪಾದನೆ ಡಬಲ್ ಟು ಟ್ರಿಪಲ್ ಆಗ್ಬಿಡತ್ತೆ. ಆಮೇಲೆ ನೀನು ಅಮ್ಮನ ರೊಟ್ಟಿ ಅಂಗಡಿ ಅಂತ ಒಂದ್ ಅಂಗಡಿ ಓಪನ್ ಮಾಡ್ಬಿಡು. ಕೆಲವೇ ದಿನಗಳಲ್ಲಿ ನೀನ್ ಇಡೀ ದೇಶಕ್ಕೆ ಫೇಮಸ್ ಆಗ್ಬಿಡ್ತೀಯ. ಏನಂತೀಯ? ಹಾಗೆ ಮಾಡೋಣ ಬಿಡು. ಮಗ, ನಿಮ್ಮಪ್ಪ ಹೆಂಗವನವ? ಹುಷಾರಾಗ ಅವನೇ ತಾನೆ? ಮಾವ, ಶಾರದಾ ಆಂಟಿ ಮಾಡಿರೋ ರೊಟ್ಟಿ ಸವಿಯೋ ಭರದಲ್ಲಿ ನಾನು ಇಲ್ಲಿ ಬಂದ್ ವಿಷಯನೇ ಹೇಳಿಲ್ಲ ನೋಡಿ. ನಿಮ್ ಫ್ರೆಂಡಿಗ್ ಸ್ವಲ್ಪ ಚೆನ್ನಾಗ್ ಬುದ್ಧಿ ಹೇಳಿ ಮಾವ, ಅವ್ರೊಂಚೂರು ಸರಿ ಇಲ್ಲ. ಯಾಕವ, ಏನ್ ಮಾಡ್ದ? ಅಲ್ಲ, ಇನ್ನು ಆಗಿರೋ ಗಾಯನೇ ಒಣಗಿಲ್ಲ. ಡಾಕ್ಟರ್ ರೆಸ್ಟ್ ತಗೊಳ್ಳಿ ಅಂತ ಮನೆಗ್ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ ಹೋಗ್ತೀನಿ ಅಂತ ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ನೀನ್ ಮನೇಲೇ ಇರು ಅಂತ ಹೇಳಿ ನಾನೇ ಒಂದ್ ಲೀವ್ ಲೆಟರ್ ಬರ್ಸ್ಕೊಂಡು ಅದಕ್ ಸೈನ್ ಹಾಕ್ಸ್ಕೊಂಡು ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದೆ. ಈಗ ನಾನು ಅದಕ್ಕೆ ಅಂತೇನೋ ಒಂದ್ ಲೀವ್ ಲೆಟರ್ ಬರೆದು ನಿಮ್ಮ ಅಪ್ಪನ ಕೈ ಸೈನ್ ಮಾಡಿಸ್ಕೊಳಕ್ಕೆ ನಿಮ್ ಮನೆ ತನಕ ಬರೋಣ ಅಂತಿದ್ದೆ. ಅಷ್ಟೊಳಗೆ ನೀನೇ ಬಂದು. ನೀವ್ ಬಿಡಿ ಮಾವ, ಜೀನಿಯಸ್. ನಮ್ಮ ಅಪ್ಪನ ನಿಮ್ ಸ್ವಂತ ಒಡ ಹುಟ್ಟೋರ್ಗಿಂತ ಹೆಚ್ಚಾಗೆ ನೋಡ್ಕೊಳ್ತೀರ.
ನೀವಿಬ್ರು ಒಂಥರ ಮಾಡರ್ನ್ ರಾಮ ಲಕ್ಷ್ಮಣ ಇದ್ದ ಹಾಗೆ. ಕಷ್ಟ ಸುಖ ಏನೇ ಬಂದ್ರು ಒಟ್ಟಿಗೆ ಹಂಚ್ಕೊಂಡ್ ಬಾಳ್ವೆ ಮಾಡ್ತೀರಾ. ಹೂನವ, ನಮ್ ಸ್ನೇಹ ಏನ್ ಇವತ್ತು ನೆನ್ನೆದ. ನೀ ಊಟಕ್ಕಿಂತ ಮುಂಚೆ, ಗಿರಿ ಊಟಕ್ಕಿಂತ ಮುಂಚೆ, ಯಾಕೆ ನಿಮ್ಮನೇಲಿ ಗೋವಿಂದ ಊಟಕ್ಕಿಂತ ಮುಂಚೆಯಿಂದ ಇರೋದು. ಇಲ್ಲಿವರೆಗೂ ನಮ್ ಸ್ನೇಹನ ಯಾರು ಏನು ಮಾಡಕ್ಕಾಗಿಲ್ಲ, ಮುಂದೆನೂ ಏನು ಮಾಡಕ್ಕಾಗಕ್ಕಿಲ್ಲ. ನಿಮ್ ಮಾತನ್ನ ಒಪ್ಕೋಬೇಕಾಗಿರೋದೆ. ನೋಡಿ, ಇದನ್ನ ಆಫೀಸಲ್ಲಿ ಕೊಟ್ಬಿಡಿ, ತಗೊಳ್ಳಿ. ಹಂಗಾರೆ ಇದನ್ನೇನ್ ಮಾಡ್ಲವ? ಇದನ್ನ ಯಾಕೆ ವೇಸ್ಟ್ ಮಾಡ್ತೀರಾ ಮಾವ? ಉಪಯೋಗಿಸ್ಕೊಂಡ್ಬಿಡಿ. ಅಂದ್ರೆ ಅರ್ಥ ಆಯ್ತು ಬಿಡು. ಅಲ್ಲಿ ರಾಮನೇ ಇಲ್ಲದ್ಮೇಲೆ ಲಕ್ಷ್ಮಣ್ಗೆ ಏನ್ ಕೆಲಸ ಇದ್ದಾತು? ನಾನು ರಜಾ ಹಾಕ್ಬಿಡ್ತೀನಿ ಬಿಡು. ಥ್ಯಾಂಕ್ಸ್ ಮಾವ. ಶಾರದಾ ಆಂಟಿ, ನೀವ್ ಮಾಡಿದ ರೊಟ್ಟಿಗೂ ಸಾವಿರ ಸಾವಿರ ಥ್ಯಾಂಕ್ಸ್. ನನಗ್ ಥ್ಯಾಂಕ್ಸ್ ಹೇಳಲ್ವಾ ನೀನು? ಏ, ನಿನಗೆ ಯಾಕೋ ಥ್ಯಾಂಕ್ಸ್ ಹೇಳ್ಬೇಕು? ನಾನ್ ತಿನ್ನೋ ರೊಟ್ಟಿ ನಿನಗ್ ಬಿಟ್ಕೊಟ್ನಲ್ಲ, ಅದಕ್ಕೆ. ಫ್ರೆಂಡ್ಗೋಸ್ಕರ ಅಷ್ಟು ಮಾಡದೇ ಇದ್ರೆ ಅದನ್ನ ಫ್ರೆಂಡ್ಶಿಪ್ ಅಂತಾರ? ಅದಕ್ಕೆ ಥ್ಯಾಂಕ್ಸ್ ಬೇರೆ ಹೇಳ್ಬೇಕಾ? ಹೋಗಲ್ಲೋ. ಏಯ್ ಕನಕ, ಲೇ ಕನಕ, ಲೇ ಹಂಗೆಲ್ಲ ನನ್ ತಾತ್ಸಾರ ಮಾಡಬೇಡ್ವೆ. ನಾಳೆ ನಿನ್ ತುಂಬಾ ಬೇಕಾಗ್ತೀನಿ, ನೆನ್ಪಿರ್ಲಿ. ನೀನ್ ಯಾಕೆ ಬೇಕಾಗ್ತೀಯ? ನಿನ್ನಿಂದ ನನ್ಗೇನ್ ಉಪಯೋಗ ಇದೆ ಹೇಳು? ನೋಡು, ನಾಳೆ ನೀನ್ ಪೊಲೀಸ್ ಆಫೀಸರ್ ಆಗ್ತಿಯಲ್ಲ, ಆಗ ನಿನ್ ತಿಂಗಳಿಗೆ ಇಷ್ಟು ಕೇಸ್ ಹಿಡಿಬೇಕು ಅಂತ ಟಾರ್ಗೆಟ್ ಇರುತ್ತೆ. ಅದನ್ನ ನೀನ್ ಅಚೀವ್ ಮಾಡಕ್ ಆಗದೆ ಇದ್ದಾಗ ನಾನ್ ತಾನೇ ಹೆಲ್ಪ್ ಮಾಡ್ಬೇಕು. ಹೆಲ್ಪ್? ನೀನೇನ್ ಹೆಲ್ಪ್ ಮಾಡ್ತೀಯಾ? ನೀನ್ ಆಫೀಸರ್ ಆಗಿರೋ ಏರಿಯಾಲೆಲ್ಲ ಸರ್ವೆ ಮಾಡಿ ಅಲ್ಲಿ ಎಲ್ಲೆಲ್ಲಿ ಕಳ್ರಿದಾರೆ ಅಂತ ಹುಡುಕಿ ಅವ್ರು ಯಾವ್ಯಾವ ರೀತಿ ಕ್ರೈಮ್ ಮಾಡ್ತಿದಾರೆ ಅಂತೆಲ್ಲ ಕಂಡಿಡ್ದು ನಿನಗ್ ರಿಪೋರ್ಟ್ ತಂದು ಕೊಡ್ತೀನಿ. ಓಹೋ, ಆ ಥರದ್ ಬೇರೆ ಕೆಲ್ಸ ಇದೆಯಾ? ಸರಿ ಸರಿ, ಹಾಗೆ ಮಾಡುವಂತೆ. ಈಗ ಹೋಗಿ ತಿಂಡಿ ತಿನ್ನು, ಆಮೇಲೆ ನನ್ನ ಕಾಲೇಜಿಗೆ ಡ್ರಾಪ್ ಮಾಡೋ ಕೆಲ್ಸ ಇದೆ. ಡ್ರಾಪ್ ಅಂದಿದ ತಕ್ಷಣ ನನ್ಗೇನೋ ಒಂದ್ ನೆನ್ಪಾಯ್ತು. ಅರ್ಜೆಂಟ್ ಕೆಲ್ಸ ಇದೆ, ಮರ್ತ್ಬಿಟ್ಟೆ, ಬಂದೇ ಇರು. ಗಿರಿ ಗಿರಿ, ರೀ, ಏನ್ ಶಾರದಾ, ಇವ್ರಿಬ್ರು ಒಳ್ಳೆ ಜೋಡಿ ಆಯ್ತಾರಲ್ವಾ? ಶಾರದಾ, ಈಗ್ಲೇ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಯಾರ್ಯಾರ ಮನ್ಸಲ್ಲಿ ಏನೇನಿರುತ್ತೋ ಏನೋ. ಈಗ ಹೋಗಿ ಕೆಲ್ಸ ನೋಡು. ಅಲ್ಲಿ ನೋಡ್ರು, ಏನಮ್ಮ, ಯಾವ ಕಡೆ ಪ್ರಯಾಣ? ಬೋರ್ ಆದ್ರೆ ನಾವು ಜೊತೆಗೆ ಬರ್ಬೋದಾ? ಏನೋ ಮಗ, ಗಿಣಿ ಮಾತಾಡ್ತಾ ಇಲ್ವಲ್ಲೋ? ಮಾತಾಡ್ತಿಲ್ಲ ಅಂದ್ರ ಜೊತೆಗೆ ಬರೋಕೆ ಪರ್ಮಿಷನ್ ಇದೆ ಅಂತ ಅರ್ಥ ಕಾಣೋ ಮಗ. ಏನ್ ಹೇಳಿ, ಕಂಪ್ನಿ ಕೊಡ್ಬೋದಾ? ಯಾಕ್ರಪ್ಪ, ಗ್ರಹಚಾರ ನೆಟ್ಟಿಗಿಲ್ವಾ ನಿಮ್ಗಳಿಗೆ? ಅದಕ್ಕೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿನ್ನ ಕೂಗ್ತಾ ಇರೋದು ಗಿಣಿ. ಎಲ್ಲಿ ಹೋಗೋಣ? ಕಾಲಲ್ಲಿರೋ ತಗೊಂಡ್ರೆ ಎಲ್ಲಿಗೆ ಅಂತ ಗೊತ್ತಾಗತ್ತೆ. ಮಾಡ್ತೀನಿ. ಏನೋ ನಮ್ಗೆ ಚಪ್ಪಲಿ ತೋರಿಸ್ತೀಯಾ? ಬನ್ರೋ. ಏನ್ರೋ ಹತ್ರ ಬರ್ತೀರಾ? ಬನ್ನಿ, ನೋಡ್ತೀನಿ, ಮುಟ್ಟಿ ನೋಡ್ತೀನಿ ನನ್ನನ್ನ. ಇನ್ನೊಂದ್ಸಲ ಯಾವ ಹೆಣ್ಮಕ್ಳು ಕಣ್ಣೆತ್ ನೋಡ್ಬಾರ್ದು. ಹಾಗ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದೀರಾ ಹೆಣ್ಮಕ್ಳು ಅಂತ ನೀವೆಲ್ಲ? ಏನ್ ಅಂಕಲ್,
ನೀವು ಸಿನಿಮಾ ಪೊಲೀಸ್ ತರ ಎಲ್ಲ ಆದ್ಮೇಲೆ ಬರ್ತಿದ್ದೀರಾ. ಏನು ನಡೆಯೋ ಘಟನೆ ನಡೆದು ಹೋಗ್ಲಿ, ಆಮೇಲೆ ನಮ್ ಕೆಲ್ಸ ಅಂತಲ್ಲ. ಇಲ್ಲಮ್ಮ, ನಮ್ ದೇಶದ ಹೆಣ್ಮಕ್ಳು ಇಂಥ ಪರಿಸ್ಥಿತಿನ ಹೇಗೆ ಎದುರಿಸ್ತಾರೆ ಅಂತ ನೋಡ್ತಾ ಇದೆ. ಯು ಆರ್ ವಂಡರ್ಫುಲ್. ಸಿಚುಯೇಷನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಉಗ್ರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ಯಾಕಮ್ಮ ತಗೊಂಬೇಕು? ಪರಿಸ್ಥಿತಿ ನಿನ್ನಿಂದನೇ ತಣ್ಣಗಾಗುತ್ತೆ ಅಂದ್ಮೇಲೆ ಮಧ್ಯೆ ಬಂದು ನಾನ್ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಹೇಳು? ಅಕಸ್ಮಾತ್ ಪರಿಸ್ಥಿತಿ ಏನಾದ್ರು ಕೈ ಮೀರಿದ್ದಿದ್ರೆ ನಾನು ಇಲ್ಲೇ ಇದ್ನಲ್ಲ, ನಿನ್ ಸಹಾಯಕ್ಕೆ ಬರ್ತಿದ್ದೆ. ಅಂದ ಹಾಗೆ ಎಲ್ಲಿ ಹೊರಟಿದ್ಯಾ? ಕಾಲೇಜಿಗೆ ಹೋಗ್ತಿದ್ದೇನೆ ಅಂಕಲ್. ನಿಮ್ ಕಾಲೇಜ್ನಲ್ಲಿ ID ಕಾರ್ಡ್ ಇಲ್ಲದೆ ಇದ್ರು ಒಳಗಡೆ ಬಿಡ್ತಾರಾ? ID ಕಾರ್ಡು ಇದು ನಿಂದೆ ತಾನೆ? ಹೌದು ಅಂಕಲ್, ಆದ್ರೆ ನಿಮ್ ಹತ್ರ ಹೇಗ್ ಬಂತು? ನೀನ್ ಸ್ಟೇಷನ್ ಬಂದಾಗ ಅಲ್ಲೇ ಬೀಳ್ಸ್ಕೊಂಡ್ ಬಂದಿ. ತುಂಬಾ ಥ್ಯಾಂಕ್ಸ್ ಅಂಕಲ್. ನಮ್ ರಾಜಣ್ಣಂಗ್ ಹುಷಾರಿಲ್ವಲ್ಲ, ಅದಕ್ಕೆ ನಂಗೆ ಯಾವ ಕಡೆನೂ ಗಮನ ಇಲ್ಲ. ರಾಜಣ್ಣನ? ಯಾವ ರಾಜಣ್ಣ? ಇನ್ಯಾರ ಅಂಕಲ್, ನಮ್ಮ ಅಪ್ಪ. ಓ ತಗೋ. ನನ್ ಕಾರ್ಡ್ನ ಇಲ್ಲಿ ತನಕ ಬಂದ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಕಲ್. ಬಸ್ ಬರೋದ್ ಇನ್ನೂ ಲೇಟ್ ಆಗತ್ತೆ ಅನ್ಸುತ್ತೆ. ಕಾಲೇಜಿಗೆ ಹೊರಡ್ತೀನಿ. ಬಾಯ್ ಅಂಕಲ್. ಓಕೆ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಕಂಡಕ್ಟ್ರೆ, ಕೆಲ್ಸಕ್ಕೆ ರಜೆ ಹಾಕಿ ಯಾವ್ದೋ ಹೊಸ ಕೆಲಸ ಹುಡುಕೊಂಡಿರೋ ಆಗಿದೆ? ದಿನ ಹೊರಗಡೆ ಹೋಗಿ ಮೈ ಬಗ್ಸಿ ಗೇಮೆ ಮಾಡೋರ್ಗೆ ಮನೇಲಿ ಸುಮ್ಮನೆ ಕುಂತ್ಕೊಂಡು ಇರಕ್ಕಾಯ್ತದ ಸರ್? ಅದಕ್ಕೆ ಹುಡ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇವ್ನಿ. ಒಳ್ಳೆ ಕೆಲಸನೇ. ಹೇಗಿದೆ ನಿಮ್ ತಲೆನೋವು? ಪರವಾಗಿಲ್ಲ ಸರ್, ಈಗ ನೋವು ಕಮ್ಮಿ ಆಗೈತೆ. ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಪರವಾಗಿಲ್ಲ. ಇದೇನು ಇಲ್ಲಿ ತನಕ ಬಂದ್ಬಿಟ್ರಲ್ಲ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನನ್ನ? ನೆನ್ನೆ ನೀವು ಸ್ಟೇಷನ್ ಬಂದಾಗ ನಿಮ್ ಮಗಳು ಕನಕ ಕಾಲೇಜ್ ID ಕಾರ್ಡ್ನ ಅಲ್ಲೇ ಬಿಡಿಸ್ಕೊಂಡ್ ಬಂದಿದ್ದು. ಓ ಹೌದಾ? ಪಾಪ ನೀವು ಅದನ್ನ ಕೊಡಕ್ಕೆ ಇಲ್ಲಿ ಗಂಟ ಬಂದ್ರಾ? ಇಲ್ಲ, ನಾನ್ ಬರುವಾಗ ಕನಕ ಸಿಕ್ಕಿದ್ಲು, ಅವಳ ಕೈಗೆ ಅದನ್ನ ವಾಪಸ್ ಕೊಟ್ಟಿದ್ದೀನಿ. ಆದ್ರೆ ಆ ID ಕಾರ್ಡ್ ಅಲ್ಲಿ ನಿಮ್ ಮಗಳು ಹುಟ್ಟಿದ ದಿನಾಂಕ ಇತ್ತು. ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಆ ಹುಟ್ಟಿದ ದಿನಾಂಕ 1993 ಜುಲೈ 12 ಅಂತ ಇತ್ತು. ಅದ್ರಲ್ಲಿ ಆಶ್ಚರ್ಯ ಪಡೋದೇನೈತೆ ಸರ್? ಇದೆ, ಕಾರಣ ಇದೆ. ನಿಮ್ ಮಗಳು ಕನಕ ಡೇಟ್ ಆಫ್ ಬರ್ತ್ ಮತ್ತೆ ಇದೇ ಊರಿನ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರ ಮಗಳು ಡೇಟ್ ಆಫ್ ಬರ್ತ್ ಒಂದೇ ಆಗಿದೆ. ಆಗಿರ್ತದೆ ಬಿಡಿ ಸರ್. ಒಂದೇ ದಿನ ಬೆಂಗಳೂರಲ್ಲಿ ಯಾವ ಪಾರ್ಟಿ ಮಕ್ಳು ಹುಟ್ಟಕ್ಕಿಲ್ಲ. ನನ್ ಮಗಳು ಹುಟ್ಟಿದ ದಿನ ಅವ್ರ ಮಗಳು ಹುಟ್ಟಿದ ದಿನ ಒಂದೇ ಆಗಿರ್ಬೋದು. ಅದ್ರಲ್ಲೇನು ವಿಶೇಷ ಆಯ್ತಾ ಬಿಡೆ. ವಿಷಯ ಅಷ್ಟೇ ಅಲ್ಲ ರಾಜಣ್ಣ, ಆ ಶ್ರೀಮಂತರ ಮಗಳು ಹುಟ್ಟಿದ ದಿನಾನೇ ಅಂದ್ರೆ 1993 ಜುಲೈ 12ನೇ ತಾರೀಕು ಆ ಮಗು BTS ಬಸ್ ಅಲ್ಲಿ ಕಳೆದು ಹೋಗಿದೆ.